ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಬನ್ನಿ ಫಸ್ಟು ಪ್ರೋಮೋದು ಜಲಕ್ಕೆ ಹೇಗಿದೆ ಅಂತ ನೋಡೋಣ. ಆ ನಂತರ ಒಂದೊಂದೇ ವಿಚಾರಗಳನ್ನ ಇಲ್ಲಿ ಮಾತಾಡ್ತಾ ಹೋಗೋಣ. ಬಾಯಿ ಮುಚ್ಕೊಂಡು ಕೂತ್ಕೋ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಬಿಟ್ಟಿರೋ ಪ್ರೋಮೋದಲ್ಲಿ ನಿನ್ನೆ ರಘು ಅವರು ಮತ್ತಿಲ್ಲಿ ಧನುಷ್ ಅವರು ಇಬ್ಬರಲ್ಲಿ ಯಾರಿಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ಬಿಟ್ಟು ನಿನ್ನೆ ಇಲ್ಲಿ ಅಲ್ಲಿಗೆ ಪೆಂಡಿಂಗ್ ಇಟ್ಟೋದು ಒಂದು ಕ್ಯೂರಿಯಾಸಿಟಿ ಇಲ್ಲಿ ಹುಟ್ಟಿಸಿದ್ರು. ಈಗ ಗೊತ್ತಾಗ್ತದೆ ಧನುಷ್ ಅವರು ಇಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ಬಿಟ್ಟು. ನಿನ್ನೆ ಸ್ವಲ್ಪ ಇಲ್ಲಿ ಡಲ್ಲಾಗಿ ಕಾಣಿಸ್ತಿದ್ರು ರಘು ಅವರು. ಏನಕ್ಕೆ ಅಂತಂದರೆ ಟಾಸ್ಕ್ ಆಡ್ಬೇಕಾದ್ರೆ ಒಂದು ಆ್ಯಕ್ಟಿವ್ ಆಗಿರಬೇಕು. ಅವರು ಆ್ಯಕ್ಟಿವ್ ಆಗಿ ಇರಲೇ ಇರಲಿಲ್ಲ. ಸ್ವತಃ ಅವರೇ ಹೇಳ್ಕೊಡ್ರು, ಸಿಕ್ಕಾಪಟ್ಟೆ ಬೇಜಾರಾಗ್ತದೆ, ಯಾಕೋ ಆಡೋಕ್ಕೇನೆ ಇಲ್ಲಿ ಆಗ್ತಲ್ಲ ಅಂತ ಬಿಟ್ಟು ಸ್ವಲ್ಪ ಡಲ್ ಹೊಡಿತಿರೋದು ಇಲ್ಲಿ ಕಾಣಿಸ್ತಿತ್ತು. ಈಗ ಧನುಷ್ ಅವರು ಆಯ್ಕೆ ಆಗಿದ್ದಾರೆ. ಟೋಟಲ್ ಆಗಿ 4 ಜನ ಇಲ್ಲಿ ಆಡ್ತಾ ಇದ್ದಾರೆ ನೋಡಿ. ಒಂದು ಗಿಲ್ಲಿಯವರು ಮತ್ತೆ ಅಶ್ವಿನಿ ಅವರು ಇಬ್ರು ಕೂಡ ಆಯ್ಕೆ ಆಗಿದ್ರು. ಈಗ ರಾಶಿಕಾ ಅವರು ಮತ್ತಿಲ್ಲಿ ಧನುಷ್ ಅವರು ಇಬ್ರು ಕೂಡ ಆಯ್ಕೆ ಆಗಿದ್ದಾರೆ. ಇವಾಗ ಅಲ್ಲಿ ಆ ಸುರಂಗದಲ್ಲಿರುವ ಪೈಪ್ಗಳನ್ನು ತೆಗೆದು ದಾರಿಗಳನ್ನು ಸರಿಪಡಿಸಿಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ ನೋಡಿ. ಆ ಬಾಕ್ಸ್ ಏನಿದೆ ಅಲ್ಲೆಲ್ಲ ಕೋಲ್ಗಳನ್ನ ಇದು ಮಾಡಿದ್ದಾರೆ. ಆ ಕಡೆ ಈ ಕಡೆ ಈ ಕಡೆ ಇಂಟು ಮಾರ್ಕ್ ಥರ ಇಲ್ಲಿ ಜೋಡಿಸಿದ್ದಾರೆ. ಅಂದರೆ ಒಂದೊಂದು ಥರ ಇಲ್ಲಿ ಹೋಗಬೇಕು ಅಂತಂದರೆ ಹೋಗಬೇಕು ಅಂತಂದರೆ ಆ ಕೋಲ್ಗಳನ್ನ ನೀಟಾಗಿ ತೆಕ್ಕೊಂಬಿಟ್ಟು ಜೋಡಿಸ್ಕೋಬೇಕು. ಅಂದರೆ ಆ ಕೋಲ್ ತೆಕ್ಕೊಳ್ಳೋಕ್ಕೂ ಇಲ್ಲಿ ಟೈಮ್ ಬೇಕು, ಜೋಡ್ಸೋಕ್ಕೂ ಕೂಡ ಇಲ್ಲಿ ಟೈಮ್ ಬೇಕು. ಆನಂತರ ಆದಮೇಲೂ ಕೂಡ ಹೋಗಬೇಕಲ್ವ, ಅದಕ್ಕೆ ಇಲ್ಲಿ ಜೋಡಿಗಳಾಗಿ ಇಲ್ಲಿ ಆಯ್ಕೆ ಮಾಡಿದ್ದಾರೆ. ಇವಾಗ ಇಲ್ಲಿ ಜೋಡಿ ಅಂತ ಏನು ಆಗಿದೆಯೋ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇದು ಬಿಗ್ ಬಾಸೇ ಮಾಡಿದಾರಾ ಅಥವಾ ಇವರೇ ಮಾತಾಡ್ಕೊಂಡಿದಾರಾ ಅಂದರೆ, ಇವಾಗ ಬಿಗ್ ಬಾಸ್ ಟೈಮ್ ಕೊಡ್ತಾರಲ್ವಾ, ನೀವೇ ಇಲ್ಲಿ ಜೋಡಿಗಳಾಗಿ ಆಯ್ಕೆ ಮಾಡ್ಕೊಂಬಿಡಿ ಅಂತಂದ್ಬಿಟ್ಟು ಆ ಥರ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರಾಶಿಕಾ ಅವರು ಗಿಲ್ಲಿ ಅವರು ಒಂದು ಜೋಡಿ ಆಗಿದ್ದಾರೆ, ಅಶ್ವಿನಿ ಅವರು ಧನುಷ್ ಅವರು ಒಂದು ಜೋಡಿ ಆಗಿದ್ದಾರೆ. ಇಲ್ಲಿ ಈಸಿಯಾಗಿ ಎಲ್ಲರೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲಿ ಧನುಷ್ ಅವರು ಅಂದರೆ ಟಾಸ್ಕಲ್ಲಿ ಕಿಂಗು, ಮತ್ತಿಲ್ಲಿ ರಾಶಿಕಾ ಅವರು ಅಂದರೆ ಟಾಸ್ಕಲ್ಲಿ ಕ್ವೀನು. ಇವರಿಬ್ಬರು ಕೂಡ ಒಂದು ಕಡೆ ಆಗೋಗಿದ್ರೆ ಗೇಮ್ ಒನ್ ಸೈಡ್ ಆಗುತ್ತೆ ಅಂತಂದ್ಬಿಟ್ಟು ಮೇ ಬಿ ಬಿಗ್ ಬಾಸೇ ಜೋಡಿಗಳಾಗಿ ಮಾಡಿರ್ಬೋದು ಅಂತ ಅನ್ಕೊಂತೀನಿ. ನೋಡೋಣ ಯಾರು ಗೆದ್ದಿದ್ದಾರೆ ಸೋತಿದ್ದಾರೆ ಅಂತ ಅಂದ್ಬಿಟ್ಟು. ಆದರೆ ರಾಶಿಕಾ ಅವ್ರಿಗೆ ಗಿಲ್ಲಿ ಅವ್ರನ್ನ ಕಂಡ್ರೆ ಒಂದು ಚೂರು ಅಂದರೆ 1% ಕೂಡ ಇಲ್ಲಿ ಆಗಲ್ಲ. ಮೇ ಬಿ ಈ ಥರ ಜೋಡಿಯಾಗಿ ಆಯ್ಕೆ ಮಾಡಿರೋದು ಬಿಗ್ ಬಾಸೇ ಮಾಡಿರಬೇಕು. ಆದರೆ ಅಶ್ವಿನಿ ಅವ್ರಿಗೂ ಇಲ್ಲಿ ಅಡ್ವಾಂಟೇಜ್ ಇದೆ, ಮತ್ತು ಇಲ್ಲಿ ಗಿಲ್ಲಿಯವ್ರಿಗೂ ಕೂಡ ಇಲ್ಲಿ ಅಡ್ವಾಂಟೇಜ್ ಇದೆ. ಅಂದರೆ ಅವ್ರು ಗೇಮ್ ಆಡಲ್ಲ ಅಂತಲ್ಲ, ಇಲ್ಲಿ ಜೋಡಿಗಳು ಆಗಿ ಆಡಬೇಕಾದ್ರೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಅಲ್ಲೂ ಮೋಸ ಆಗಿಬಿಡಲ್ಲ, ಇಲ್ಲೂ ಮೋಸ ಆಗಿಬಿಡಲ್ಲ. ಒಟ್ಟಲ್ಲಿ ಗೇಮ್ ಅಂತೂ ಸಖತ್ತಾಗಿದೆ. ಜೋಡಿಯಾಗಿ ಇಲ್ಲಿ ಆಡಬೇಕಿದೆ, ಜೋಡಿಯಾಗಿ ಆಡ್ತಾ ಇದ್ದಾರೆ. ಈ ಒಂದು ಜೋಡಿ ಏನಿದೆಯೋ, ಮೊದಲು ಗಂಟೆ ಬಾರಿಸುವ ಜೋಡಿ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಅಭ್ಯರ್ಥಿಗಳಾಗಿ ಆಯ್ಕೆ ಆಗ್ತಾರೆ ಅಂತ ಹೇಳ್ಬಿಟ್ಟು. ಅಂದರೆ ಈ ಟಾಸ್ಕ್ ವಿನ್ ಆದಮೇಲೆ ಇನ್ನೊಂದು ಟಾಸ್ಕ್ ಇದೆ. ಈ ಒಂದು ಜೋಡಿ ಏನು ಜೋಡಿ ಮಾಡಿದಾರೋ ಈ ಜೋಡಿಲಿ ಯಾವ ಜೋಡಿ ಗೆಲ್ತಾರೆ ಅಂತಂದ್ಬಿಟ್ಟು ನೋಡಬೇಕಿದೆ. ನೋಡೋಣ ಯಾರು ಗೆದ್ದಿದ್ದಾರೆ ಅಂತಂದ್ಬಿಟ್ಟು. ಇಲ್ಲಿ ಆಲ್ರೆಡಿ ಇಲ್ಲಿ ಗೇಮ್ ಅಂದಿದ ತಕ್ಷಣ ಇಲ್ಲಿ ಕನ್ಫರ್ಮ್ ಆಗಿ ಗೊತ್ತು ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಂದ್ಬಿಟ್ಟು. ಉಸ್ತುವಾರಿಯಾಗಿ ಇಲ್ಲಿರೋದು ಒಂದು ಕಾವ್ಯ ಅವರು ಉಸ್ತುವಾರಿ ಮಾಡ್ತಾ ಇದ್ದಾರೆ, ಮತ್ತು ಇಲ್ಲಿ ಧ್ರುವಂತವರು ಕೂಡ ಇಲ್ಲಿ ಉಸ್ತುವಾರಿಯಾಗಿ ಮಾಡ್ತಾ ಇದ್ದಾರೆ. ಇದು ಗೆಸ್ಸಿಂಗ್ ಕರೆಕ್ಟಾಗಿ ಇದೆ. ಯಾಕಂದರೆ ಕಾವ್ಯ ಅವರು ಕೂಡ ಹೊರಗಡೆ ಇದ್ರು, ಒಬ್ಬ ಹುಡುಗ ಒಬ್ಬ ಹುಡುಗಿನಲ್ಲಿ ತಗೊತಾರೆ ಅಂತಂದ್ಬಿಟ್ಟು ಚೆನ್ನಾಗಿ ಗೊತ್ತಿತ್ತು. ಆದರೆ ಧ್ರುವಂತವ್ರ ಬದಲು ರಘು ಅವ್ರು ಮಾಡಿದ್ರೆ ತುಂಬಾ ಚೆನ್ನಾಗಿರೋದು. ಯಾಕಂದರೆ ಅವರು ಧ್ರುವಂತವ್ರು ಸಿಕ್ಕಾಪಟ್ಟೆ ಫೇವರಿಸಮ್ ಮಾಡ್ತಾರೆ. ಯಾಕಂದರೆ ಅಶ್ವಿನಿ ಅವರು ಈ ಕಡೆ ಟೀಮಲ್ಲಿ ಇರೋದ್ರಿಂದ ಈ ಕಡೆ ರಾಶಿಕಾ ಅವ್ರು ಕಂಡ್ರೂ ಆಗಲ್ಲ, ಈ ಕಡೆ ಗಿಲ್ಲಿಯವ್ರನ್ನ ಕಂಡ್ರೂ ಇಲ್ಲಿ ಧ್ರುವಂತವ್ರಿಗೆ ಆಗಲ್ಲ. ಒಟ್ಟಿನಲ್ಲಿ ಗಿಲ್ಲಿಯವರಾಗಿರ್ಬೋದು ಅಥವಾ ರಾಶಿಕಾ ಅವರಾಗಿರ್ಬೋದು ಇಲ್ಲಿ ಫೋಲ್ ಮಾಡಿಲ್ಲ ಅಂದ್ರೂ ಕೂಡ ಅವ್ರು ಪಾಸ್ ಕೊಟ್ಟೇ ಕೊಡ್ತಾರೆ. ಅದು ನೀಟಾಗಿ ಗೊತ್ತಾಗ್ತದೆ. ಆದರೆ ಈ ಒಂದು ಗೇಮಲ್ಲಿ ಏನೊಂದು ರೂಲ್ಸ್ ಇದೆ ಅಂತ ನೋಡ್ಕೋಬೇಕಾಗುತ್ತೆ. ಬಟ್ ಪ್ರೋಮೋದಲ್ಲಿರೋ ಪ್ರಕಾರ ಎಲ್ಲರೂ ಕಿರಿಸ್ತಿರೋದಾಗಿರ್ಬೋದು, ಮಾತಾಡ್ತಿರೋದಾಗಿರ್ಬೋದು, ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅನ್ಸುತ್ತೆ. ಅಂದರೆ ಅಲ್ಲಿ ಕುತ್ಕೊಂಡು ನೋಡ್ತಿರೋರಿಗೆ ಇದು ತಪ್ಪು ಅಂತ ಅನಿಸ್ತದೆ, ಬಟ್ ಏನೂ ಕೂಡ ಮಾಡೋಕ್ಕೆ ಆಗಲ್ಲ. ರಾಶಿಕಾ ಅವರು ಇಲ್ಲಿ ಹೇಳ್ತಾರೆ 10 ಸೆಕೆಂಡ್ ಯಾಕೆ ಪಾಸ್ ಕೊಟ್ಟೆ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ಅಂದರೆ ಗಿಲ್ಲಿಯವ್ರಿಗೆ ಅವ್ರು ಪಾಸ್ ಅಂತ ಹೇಳ್ತಾರಲ್ವ, ಧ್ರುವಂತವ್ರು ಬಂದ್ಬಿಟ್ಟು ಗಿಲ್ಲಿಯವ್ರನ್ನ ರಾಶಿಕಾ ಅವ್ರನ್ನ ಇಲ್ಲಿ ನೋಡ್ತಿದ್ದಾರೆ ಅಂತ ಕ್ಲೀನಾಗಿ ಗೊತ್ತಾಗ್ತದೆ. ಆದರೆ ಕಾವ್ಯವ್ರು ಕೂಡ ಬಂದು ಕೇಳ್ತಾರೆ ಯಾಕೆ ಅವ್ನಿಗೆ ಇಲ್ಲಿ ಅನ್ಫೇರ್ ಆಗಲ್ವಾ ಅಂತ ಇಲ್ಲಿ ಹೇಳಿದ್ರೆ, ಆ ಕಡೆಯಿಂದ ಇಲ್ಲಿ ರಕ್ಷಿತ್ ಅವ್ರು ಕೂಡ ಇಲ್ಲಿ ಹೇಳಿದ್ರು ಉಸ್ತುವಾರಿದು ತಪ್ಪು ಅಂತಂದ್ಬಿಟ್ಟು. ಈ ಕಡೆ ರಕ್ಷಿತ್ ಅವ್ರು ಕೂಡ ಇಲ್ಲಿ ಹೇಳ್ತಿದ್ರು. ಆದರೆ ಇಲ್ಲಿ ಏನು ಮಾಡೋಕ್ಕೆ ಆಗೋದೇ ಇಲ್ಲ, ಉಸ್ತುವಾರಿಗಳದೇ ಇಲ್ಲಿ ಅಂತಿಮ ತೀರ್ಮಾನ ಅಲ್ವಾ, ಏನು ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಇವ್ರು ಏನು ತೀರ್ಮಾನ ತಗೊಂತಾರೋ ಅದೇ ಇಲ್ಲಿ ಅಂತಿಮ ತೀರ್ಮಾನ. ನೋಡೋಣ, ಕಾವ್ಯ ಅವರು ಕೂಡ ಇಲ್ಲಿ ಉಸ್ತುವಾರಿಯಾಗಿ ಮಾಡ್ತಾ ಇದ್ದಾರೆ, ಧ್ರುವಂತವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಅಲ್ಲಿ ರಕ್ಷಿತ್ ಅವ್ರು ಹೇಳ್ತಿದ್ದಾರೆ. ನೋಡೋಣ ಯಾರ್ದು ತಪ್ಪಿದೆ ಯಾರ್ದು ಸರಿ ಇದೆ ಅಂತಂದ್ಬಿಟ್ಟು. ಆದರೆ ನೋಡಿ ಇಲ್ಲಿ ರಾಶಿಕಾ ಅವ್ರು ಕೂಡ ಇಲ್ಲಿ ಹೇಳಿದ್ರು ಅದೇ ಅಲ್ವಾ ಆಟ ಅಂತಬಿಟ್ಟು, ಹಂಗೆ ಎತ್ಕೊಂಬರ್ಬಾರ್ದು ಹಿಂಗೆ ಎತ್ಕೊಂಬರ್ಬಾರ್ದು ಅಂತ ಹೇಳ್ತಿದ್ದಾರೆ. ಬಟ್ ಪೈಪ್ನೆಲ್ಲ ನೀಟಾಗಿ ಎತ್ಕೊಂಡು ಇಲ್ಲಿ ನೀಟಾಗಿ ಹೋಗ್ತಾ ಇದ್ದಾರೆ ಇವರು ಗಿಲ್ಲಿಯವರು ಕೂಡ. ಆದರೂ ಕೂಡ 10 ಸೆಕೆಂಡ್ ಪಾಸ್ ಅಂತ ಕೊಟ್ಟರು. ಯಾರಿಗೆ ಆದರೂ ಬೇಜಾರಾಗಿ ಆಗುತ್ತೆ, ಅವ್ರ ಜೊತೆ ಜೋಡಿಯಾಗಿ ಆಡ್ತಾ ಇದ್ದಾರೆ. ರಾಶಿಕಾ ಅವ್ರು ಕೂಡ ಹೇಳಿದ್ರು ಯಾಕೆ ಆ ಥರ ಮಾಡ್ತಾ ಇದ್ದೀರಾ ಅಂತಂದ್ಬಿಟ್ಟು, ಅನ್ಫೇರ್ ಆಗಿ ಇಲ್ಲಿ ಆಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಪ್ರೋಮೋದಲ್ಲಿರೋ ಪ್ರಕಾರ ಕಾಣಿಸ್ತದೆ. ಆದರೆ ಯಾರ್ದು ಸರಿ ಇದೆ ಯಾರ್ದು ತಪ್ಪಿದೆ ಅಂತಂದ್ಬಿಟ್ಟು ನೋಡಬೇಕಾಗುತ್ತೆ. ಇಲ್ಲಿ ಧ್ರುವಂತವ್ರದ್ದು ಉಸ್ತುವಾರಿ ಸರಿ ಇದೆಯಾ ಅಥವಾ ಕಾವ್ಯ ಅವ್ರದ್ದು ಉಸ್ತುವಾರಿ ಸರಿ ಇದೆಯಾ ಅಥವಾ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾರಲ್ವ ಅವ್ರು ಕರೆಕ್ಟಾಗಿ ಹೇಳ್ತಿದ್ದಾರೆ ಅಂತಂದ್ಬಿಟ್ಟು.
ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ. ರಾಶಿಕ್ ಅವ್ರು ಕೂಡ ಫಸ್ಟ್ ಕೇಳಿದ್ರು ಪ್ರೋಮೋದಲ್ಲಿ ಇರೋ ಪ್ರಕಾರ ಏನಕ್ಕೆ 10 ಸೆಕೆಂಡ್ ಪಾಸ್ ಕೊಟ್ರಿ ಅಂತ ಅಂದ್ಬಿಟ್ಟು ಧ್ರುವಂತ್ ಅವ್ರಿಗೆ ಕೇಳಿದ್ರೆ ಆ ಥರ ಎಲ್ಲ ಎತ್ತಂಗಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರೆ ಆ ಕೋಲ್ಗಳು ಏನಿತ್ತು ಆ ಥರ ಮಾಡಂಗಿಲ್ಲ ಅಂದ್ಬಿಟ್ಟು ಅದೇ ಅಲ್ವಾ ಗೇಮು, ಅದೇ ರೀತಿ ಆಡಬೇಕಲ್ಲ ಅಂತ ರಾಶಿಕ್ ಅವ್ರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾವ್ಯ ಅವ್ರು ಕೂಡ ಬಂದು ಕೇಳಿದ್ರೆ ಬಾಯಿ ಮುಚ್ಕೊಂಡು ಕುತ್ಕೋ, ನಾನು ಮಾಡ್ತಿದ್ದೀನಲ್ವಾ ಅಂತ ಇಲ್ಲಿ ಹೇಳ್ತಾರೆ. ನೋಡಿ ಅವ್ರು ಏನು ಮಾಡ್ತಿದ್ದಾರೆ ಉಸ್ತುವಾರಿಯಾಗಿ, ಇಲ್ಲಿ ಅವ್ರು ಮಾಡ್ತಿರೋ ಉಸ್ತುವಾರಿ ಸರಿ ಇಲ್ಲ ಅಂತ ಅಂದ್ಬಿಟ್ಟು ರಕ್ಷಿತ್ ಅವರು ಕಿರ್ಚ್ತಿರೋದು ಕೇಳಿಸ್ತದೆ. ಒಟ್ಟಿನಲ್ಲಿ ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆಯಾ, ರಕ್ಷಿತ್ ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆಯಾ, ಅಥವಾ ರಾಶಿಕ್ ಅವ್ರು ಇಲ್ಲಿ ವಾದ ಮಾಡ್ತಿರೋದು ಕರೆಕ್ಟ್ ಇದೆಯಾ, ಅಥವಾ ಧ್ರುವಂತ್ ಅವ್ರು ಮಾಡ್ತಿರೋದು ಸರಿ ಇದೆಯಾ ಅಂತ ಅಂದ್ಬಿಟ್ಟು ನೋಡಬೇಕಾಗುತ್ತೆ. ವೀಕ್ಷಕರೇ, ಸದ್ಯ ಎಲ್ಲರೂ ಕೂಡ ಏನು ಅನ್ಕೊಂಡಿದ್ವಿ ಅಂತಂದರೆ ಆಲ್ಮೋಸ್ಟ್ ಈ ಒಂದು ಗೇಮ್ ಏನಿದೆ ಇದೇ ಡೈರೆಕ್ಟ್ ಕೊನೆ ಕ್ಯಾಪ್ಟನ್ಸಿ ಟಾಸ್ಕ್ ಅಂತಂದ್ಬಿಟ್ಟು ಅನ್ಕೊಂಡಿದ್ವಿ. ಇದಾದಮೇಲೆ ಇದರಲ್ಲಿ ಯಾರು ಗೆಲ್ತಾರೋ ಜೋಡಿಗಳಾಗಿ ಅವರು ನೆಕ್ಸ್ಟ್ ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ತಾರೆ. ನಿಮ್ಮ ಅನಿಸಿಕೆ ಪ್ರಕಾರ ಇಲ್ಲಿ ಧನುಷ್ ಅವರು ಮತ್ತು ಅಶ್ವಿನಿ ಅವರು ಗೆದ್ದಿರ್ತಾರೆ ಈ ಒಂದು ಟಾಸ್ಕ್. ಇಲ್ಲಿ ಅವರು ರಾಶಿಕ್ ಅವರು ಇಬ್ಬರು ಕೂಡ ಟಾಸ್ಕ್ ನ ಗೆದ್ದಿರ್ತಾರ. ಆಲ್ಮೋಸ್ಟ್ ಟಾಸ್ಕ್ ಅಲ್ಲಿ ಕಿಂಗ್ ಅನ್ನೋರು ಒಂದ್ ಕಡೆ ಇದ್ದಾರೆ, ಟಾಸ್ಕ್ ಅಲ್ಲಿ ಕ್ವೀನ್ ಅಂತ ಅನಿಸ್ಕೊಂಡವರು ಇನ್ನೊಂದು ಕಡೆ ಇದ್ದಾರೆ. ನೋಡೋಣ ಇಲ್ಲಿ ಯಾವೊಂದು ಜೋಡಿ ಗೆದ್ದಿರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಅನಿಸಿಕೆ ಏನಿದೆ ವೀಕ್ಷಕರೇ. ನನ್ನ ಪ್ರಕಾರ ಇಲ್ಲಿ ಆಲ್ಮೋಸ್ಟ್ ಧ್ರುವಂತ್ ಅವ್ರು ಜಾಸ್ತಿ ಇಲ್ಲಿ ಅಶ್ವಿನಿ ಅವ್ರು ಗೆಲ್ಲಿ ಅಂತ ಅಂದ್ಬಿಟ್ಟು ಫೇವರಿಸಮ್ ಮಾಡಿರ್ತಾರೆ. ನಿನ್ನೆ ಅಷ್ಟೆಲ್ಲ ದೊಡ್ಡದಾಗಿ ಜಗಳ ಆಗಿದೆ, ಹಾಗೆ ಹೀಗೆ ನಿನ್ನ ಬಿಡಲ್ಲ, ಉರಿದು ಮುಕ್ಕಿಬಿಡ್ತೀನಿ ಹಾಗೆ ಹೀಗೆ ಅಂತಂದ್ಬಿಟ್ಟು ಧ್ರುವಂತ್ ಅವ್ರು ಸಿಕ್ಕಾಪಟ್ಟೆ ಜಗಳ ಆಡಿದ್ದಾರೆ. ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಏನಿಲ್ಲ, ಅವ್ರೇನು ಇಲ್ಲಿ ಕೌಂಟ್ರ್ ಕೊಡ್ತಿದ್ರೆ ಅದು ತಕ್ಕಂಗೆ ಕೌಂಟ್ರ್ ಇವರು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆದರೆ ಇದು ಕ್ಯಾಪ್ಟನ್ಸಿ ರೇಸ್ ಆಗಿದೆ. ಈ ಬಾರಿಯ ಬಿಗ್ ಬಾಸ್ ಮನೆಯ ಕಟ್ಟ ಕಡೆಯ ಕ್ಯಾಪ್ಟನ್ ಆಗೋ ಅವಕಾಶ ಯಾರಿಗೆ, ಮತ್ತೆ ಡೈರೆಕ್ಟ್ ಫಿನಾಲೆಗೆ ಅವರು ಎಂಟ್ರಿ ಕೂಡ ಇಲ್ಲಿ ಕೊಡ್ತಾರೆ. ನೋಡೋಣ ಯಾವೊಂದು ಜೋಡಿ ಗೆದ್ದಿದೆ. ಇದಾದ್ಮೇಲೆ ಇನ್ನೊಂದು ಟಾಸ್ಕ್ ಕೂಡ ಇಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಇಲ್ಲಿ ಈ ಟಾಸ್ಕ್ ಅಲ್ಲಿ ರಾಶಿಕ್ ಅವರು ಗಿಲ್ಲಿಯವರು ಗೆದ್ದಿದ್ರೆ ಇವರಿಬ್ಬರಿಗೂ ಕೂಡ ಸಖತ್ ಪೈಪೋಟಿ ಬಿದ್ದೇ ಬೀಳುತ್ತೆ. ಎಲ್ಲರೂ ಕೂಡ ಆರಾಮಾಗಿ ಗೆಸ್ ಮಾಡ್ಬಿಡ್ತೀರಾ ಇಲ್ಲಿ ರಾಶಿಕ್ ಅವರು ಗೆದ್ದಿರ್ತಾರೆ ಅಂತ ಅಂದ್ಬಿಟ್ಟು. ಒಂದು ವೇಳೆ ಅಶ್ವಿನಿ ಅವರಿಗೆ ಇಲ್ಲಿ ಧನುಷ್ ಅವರು ಈ ಒಂದು ಟಾಸ್ಕ್ ಅಲ್ಲಿ ಗೆದ್ದಿದ್ರೆ ಅಲ್ಲೂ ಕೂಡ ಈಸಿಯಾಗಿ ಗೆಸ್ ಮಾಡ್ಬೋದು ಧನುಷ್ ಅವರೇ ಒಂದು ಟಾಸ್ಕ್ ಗೆದ್ದಿರ್ತಾರೆ ಅಂತ ಅಂದ್ಬಿಟ್ಟು. ಯಾವಾಗಲೂ ಕೂಡ ಟಾಸ್ಕ್ ಅಲ್ಲಿ ಅವರೇ ಗೆಲ್ತಾರೆ ಅಂತ ನಾವು ಅನ್ಕೊಂಡಿರ್ತೀವಿ, ಬಟ್ ಬೇರೆ ತರ ಟಾಸ್ಕ್ ಕೂಡ ಕೊಟ್ಟಾಗ ಏನಾಗುತ್ತೆ ಅಂತಾನೆ ಒಂದೊಂದ್ಸತಿ ನಾವು ಅನ್ಕೊಳ್ಳದೆ ಇರೋರು ಕೂಡ ಇಲ್ಲಿ ಗೆದ್ದಿರ್ತಾರೆ. ನೋಡೋಣ ಯಾರು ಗೆದ್ದಿದ್ದಾರೆ ಯಾರು ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಈ ತರ ಟಾಸ್ಕ್ ಗಳಲ್ಲಿ ಯಾರು ಉಸ್ತುವಾರಿಯಾಗಿ ಮಾಡ್ತಾರೋ ಅವ್ರ ಮೇಲೆ ಎಲ್ಲಾ ಜವಾಬ್ದಾರಿಗಳು ಕೂಡ ಇಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಅನ್ಫೇರ್ ಆಗಿ ಆಡಕ್ಕಿಂತ ಸ್ವಲ್ಪ ನೀಟಾಗಿ ಅವ್ರ ಮಧ್ಯೆ ಏನ್ ಜಗಳ ಇದ್ರೂ ಕೂಡ ಯಾರು ಕರೆಕ್ಟ್ ಆಗಿ ಆಡ್ತಾ ಇದಾರೆ ಅಂತ ನೋಡ್ಬಿಟ್ಟು ಡಿಸಿಷನ್ ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡೋಣ ವೀಕ್ಷಕರೇ, ಇಲ್ಲಿ ಧ್ರುವಂತ್ ಅವ್ರಿಗೆ ಗಿಲ್ಲಿಯವ್ರಿಗೆ ಕಂಡ್ರೆ ಆಗೋದೇ ಇಲ್ಲ, ಅದು ಕರೆಕ್ಟಾಗಿ ಗೊತ್ತಿರೋ ವಿಚಾರ. ಆದರೆ ಈ ಸೈಡಲ್ಲಿ ಅಂದರೆ ಒಂದು ಸೈಡ್ ಜೋಡಿಯಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಧ್ರುವಂತ್ ಅವ್ರಿಗೆ ರಾಶಿಕ್ ಅವ್ರ ಕಂಡ್ರೇನೂ ಆಗಲ್ಲ, ಮತ್ತು ಇಲ್ಲಿ ಗಿಲ್ಲಿಯವ್ರನ್ನ ಕಂಡ್ರೂ ಕೂಡ ಆಗೋದಿಲ್ಲ. ಅದರಲ್ಲೂ ಕೂಡ ಗಿಲ್ಲಿಯವ್ರ ಕಂಡ್ರೆ 1% ಕೂಡ ಆಗಲ್ಲ. ಈ ಕಡೆ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ಧನುಷ್ ಅವ್ರ ಜೊತೆನೂ ಪರವಾಗಿಲ್ಲ ಮಾತಾಡ್ತಾರೆ ಇಲ್ಲಿ ಧ್ರುವಂತ್ ಅವರು, ಮತ್ತು ಅಶ್ವಿನಿ ಅವ್ರ ಕಂಡ್ರೆ ಸಖತ್ ಇಷ್ಟ. ಇಲ್ಲಿ ಅವ್ರು ಗೆಲ್ಲಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಎಷ್ಟು ಪ್ರಯತ್ನ ಆಗುತ್ತೋ, ಅಂದರೆ ಯಾವ ಥರ ಮೋಸ ಮಾಡಬೇಕು ಅಂತ ಅವ್ರಿಗೆ ಅನ್ಸೋದು ಎಲ್ಲ ಥರ ಇಲ್ಲಿ ಮಾಡ್ಬೋದು. ಆದರೆ ಅಲ್ಲಿ ಕಾವ್ಯವರು ಕೂಡ ಉಸ್ತುವಾರಿ ಆಗಿದಾರಲ್ವಾ, ನೋಡೋಣ ಅದನ್ನು ತಡೀತಾರಾ ಇಲ್ವಾ ಅಂತ ಅಂದ್ಬಿಟ್ಟು. ಯಾಕಂದರೆ ಅವ್ರು ಹೇಳಿದ್ರು ಅವ್ನಿಗಿಲ್ಲಿ ಅನ್ಫೇರ್ ಆಗುತ್ತಲ್ವ 10 ಸೆಕೆಂಡ್ ನೀನು ಪಾಸ್ ಕೊಟ್ಟಿದ್ದ ತಕ್ಷಣನೇ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ತಡೀತಾರ ಅಲ್ಲೇನಾದರೂ ಒಂದು ವೇಳೆ ಧ್ರುವಂತ್ ಅವರು ಮೋಸ ಮಾಡ್ತಾಯಿದ್ರೆ ನೋಡಬೇಕಾಗತ್ತೆ. ನಿನ್ನೆ ಅಷ್ಟೊಂದು ಇಲ್ಲಿ ಕಾವ್ಯವರು ಕೂಡ ಇಲ್ಲಿ ಹೇಳಿದ್ರು ಅವ್ರನ್ನ ಬೇಕಂದ್ರೆ ಟ್ರಿಗರ್ ಮಾಡೋಕ್ಕೆ ಈ ಥರ ಮಾತಾಡ್ತಾ ಇರ್ಬೋದು ಅಂತಂದ್ಬಿಟ್ಟು. ಅದೇ ಈ ರೀತಿಯಾಗಿ ಯಾರು ಕೂಡ ಅಡ್ವೈಸ್ ಕೊಡೋದೇ ಇಲ್ಲ. ಒಟ್ನಲ್ಲಿ ಅವ್ನ ಆಟ ಹೆಂಗನ ಆಡ್ಕೊಳ್ಳಿ ಅವನಿಷ್ಟ ಅಂತ ಬಿಟ್ಬಿಡ್ತಾರೆ. ಬಟ್ ಇಲ್ಲಿ ಅಡ್ವೈಸ್ ಕೊಡ್ಬೇಕಾದ್ರೆ ಅಂದರೆ ಏನಾದರೂ ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ಅವರು ಹೇಳಿದ್ದಾರೆ. ನಿನ್ನೆ ಕೂಡ ಅಬ್ಸರ್ವ್ ಮಾಡಿರ್ತೀರಾ ಅನ್ಕೊತೀನಿ ಎಲ್ಲರೂ ಕೂಡ, ಯಾರು ಕೂಡ ಅಷ್ಟು ಆಲ್ಮೋಸ್ಟ್ ಹತ್ರ ಹೇಳಲ್ಲ. ಯಾಕಂದರೆ ಇದು ವಿನ್ನಿಂಗ್ ಸ್ಟೇಜಲ್ಲಿ ಇಲ್ಲಿ ಇರೋದು ಎಲ್ಲರೂ ಕೂಡ. ಅಂದರೆ ಇನ್ನೇನು 2 ವಾರ ಆಗಿದ ತಕ್ಷಣ ಫಿನಾಲೆ ಇರೋದು. ಇಲ್ಲಿ ನಿನ್ನ ಆಟಕ್ಕೆ ನೀನು ತೊಂದರೆ ಮಾಡ್ಕೋಬೇಡ ಅಂತಂದ್ಬಿಟ್ಟು ಕಾವ್ಯವ್ರು ಕೂಡ ಇಲ್ಲಿ ಹೇಳಿದರು. ಇವಾಗ ಯಾವ ರೀತಿ ಇಲ್ಲಿ ಇವ್ರುಗಳು ಗಿಲ್ಲಿಯವ್ರ ಗೇಮ್ಗೆ ಯಾವ ಥರ ತೊಂದರೆ ಕೊಡ್ಬೋದು ಅಂತ ಚೆನ್ನಾಗಿ ಗೊತ್ತಿರುತ್ತೆ ಕಾವ್ಯವ್ರಿಗೂ ಕೂಡ. ಇಲ್ಲೇನಾದರೂ ಫೌಲ್ ಆಗಿದ್ರೆ ನಿಜವಾಗ್ಲೂ ಕೂಡ ಅದನ್ನು ಫೌಲ್ ಅಂತಲೇ ಕೊಡ್ತಾರೆ. ನೋಡೋಣ ಯಾರು ಕರೆಕ್ಟಾಗಿ ಇಲ್ಲಿ ಉಸ್ತುವಾರಿ ಮಾಡಿದ್ದಾರೆ ಅಂತಂದ್ಬಿಟ್ಟು. ಒಟ್ಟಿನಲ್ಲಿ ಈ ಒಂದು ಗೇಮು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತಿನ ಎಪಿಸೋಡ್ ಅಂತೂ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅಂತ ಗೊತ್ತಿದೆ. ಅದರಲ್ಲೂ ಕೂಡ ಗಿಲ್ಲಿಯವರು ಕೂಡ ಕ್ಯಾಪ್ಟನ್ಸಿ ರೇಸಲ್ಲಿ ಇದ್ದಾರಲ್ವಾ. ಇದಾಗಿದ ತಕ್ಷಣ ಇನ್ನೊಂದು ಗೇಮ್ ಕೂಡ ಇಲ್ಲಿ ಇದೆ. ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಇಲ್ಲಿ ನೋಡಬೇಕು. ನೆನ್ನೆ ಸುಮಾರು ಜನ ಇಲ್ಲಿ ಕಮೆಂಟ್ ಹಾಕಿದ್ರಿ ಗಿಲ್ಲಿಯವರು ಇವರದ ಕ್ಯಾಪ್ಟನ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿಂದ ಡೈರೆಕ್ಟ್ ಫಿನಾಲೆಗೆ ಎಂಟ್ರಿ ಕೊಡ್ತಾರಲ್ವಾ, ಅದಕ್ಕೋಸ್ಕರನೇ. ಆದರೆ ಇಲ್ಲಿ ಧ್ರುವಂತ್ ಅವರು ಯಾಕೋ ಬಿಡಂಗೆ ಕಾಣಿಸ್ತಲ್ಲ. ಒಟ್ಟಲ್ಲಿ ಅಶ್ವಿನಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಅವ್ರ ಪ್ರಯತ್ನ ಅಂತೂ ಪಟ್ಟೇ ಪಡ್ತಾ ಇರ್ತಾರೆ. ಆ ಒಂದು ಜೋಡಿ ಗೆಲ್ಲಬೇಕು ಅಂತಂದ್ಬಿಟ್ಟು. ಈ ಒಂದು ಜೋಡಿ ಅಂದರೆ ರಾಶಿಕ್ ಅವರು ಗಿಲ್ಲಿಯವರು ಸೋಲ್ಬೇಕು ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ನೋಡೋಣ ಯಾರು ಗೆದ್ದಿದ್ದಾರೆ ಯಾರು ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು. ಅಲ್ಲಿ ಕಾವ್ಯ ಅವರು ಇರೋದಕ್ಕೆ ನನ್ನ ಅನಿಸಿಕೆಯ ಪ್ರಕಾರ ಮೋಸ ನಡೆಯೋಕ್ಕೆ ಅಂದರೆ ಮೋಸ ಆಗೋಕ್ಕೆ ಬಿಡಲ್ಲ ಅಂತಂದ್ಬಿಟ್ಟು ಅನ್ಕೊತೀನಿ. ಏನೇ ಆಗಿದ್ರು ಕೂಡ ಉಸ್ತುವಾರಿಯಾಗಿ ಮಾಡಬೇಕಾದ್ರೆ ಸ್ವಲ್ಪ ಇಲ್ಲಿ ತುಂಬ ಚೆನ್ನಾಗಿ ನೋಡಿ ಯೋಚನೆ ಮಾಡಿ ಆಡಬೇಕಾಗತ್ತೆ. ಅಲ್ಲಿ ಆಲ್ರೆಡಿ
ಪ್ರೋಮೋದಲ್ಲಿರೋ ಪ್ರಕಾರ ಧ್ರುವಂತ್ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಯಾಕಂದರೆ ಅವರೆಲ್ಲ ಇಲ್ಲಿ ಕೇಳ್ತಿರೋ ಪ್ರಕಾರ ಅದು ಗೇಮ್ ಅಲ್ವಾ, ಅದೇ ರೀತಿ ಆಡಬೇಕಲ್ವಾ ಅಂತ ಇಲ್ಲಿ ಕೇಳಿದ್ರು. ನೋಡೋಣ ಏನೆಲ್ಲ ರೂಲ್ಸ್ಗಳಿದೆ ಅಂತಂದ್ಬಿಟ್ಟು ರೂಲ್ಸ್ ಬುಕ್ ಇಲ್ಲಿ ಓದ್ದಾಗೆ ಗೊತ್ತಾಗೋದಲ್ವಾ, ಏನೆಲ್ಲ ರೂಲ್ಸ್ ಇಟ್ಟಿದ್ರು, ಯಾರ್ದಿಲ್ಲಿ ಫೌಲ್ ಆಯಿತು, ಯಾರು ಇಲ್ಲಿ ಕರೆಕ್ಟಾಗಿ ಆಡಿದ್ರು ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಈ ವಾರದ ಕ್ಯಾಪ್ಟನ್ ಯಾರಾದರೆ ಚೆನ್ನಾಗಿರುತ್ತೆ? ಈ ಒಂದು ಜೋಡಿಲಿ ಯಾರ ಜೋಡಿ ಗೆದ್ದಿರ್ಬೋದು, ನೆಕ್ಸ್ಟ್ ಟಾಸ್ಕ್ಗೆ ಯಾವ ಜೋಡಿಲಿ ಆಯ್ಕೆ ಆಗಿರ್ಬೋದು, ನಿಮ್ಮ ಸಪೋರ್ಟ್ ಯಾರಿಗಿದೆ? ಈ ವಾರದ ಕಟ್ಟಕಡೆಯ ಕ್ಯಾಪ್ಟನ್ ಮತ್ತು ಫಿನಾಲೆಗೆ ಡೈರೆಕ್ಟಾಗಿ ಯಾರು ಎಂಟ್ರಿ ಕೊಡಬಹುದು ಅಂತ ನೀವು ಅಂದ್ಕೊಂಡಿದ್ದೀರಾ? ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.